बीजापुर के वार्ड नंबर 17 की जनता पानी को लेकर परेशान। बीजापुर के योगापुर वार्ड नंबर 17 की जनता पीने के पानी को लेकर आज वाटर बोर्ड के खिलाफ आक्रोश जताया है, क्योंकि यहां पे 15 दिन के बाद पानी मिलता है और पिछले कई सालों से ये जनता परेशानी उठा रही है। और आज कॉलोनी के महिलाओं ने मिलकर पीने के पानी को लेकर आक्रोश जताया। क्या वाटर बोर्ड वालों को पानी की कमी है या काम ठीक से नहीं कर पा रहे हैं? अब आने वाले दिन में लोगों को पानी मिलेगा, क्या आश्वासन दिया जाएगा, देखना बाकी है। छोड़ते नहीं और सब ये ऑफिसर को फोन लगा हमें पानी छोड़ लेना। कौन सा एरिया था चाची? ये योगापुर 17 नंबर कॉलोनी। तुम्हारे मेंबर को क्या पूछे तुम्हें? मेंबर कुछ कार सटी क्या करना, हमें कहाँ जाना बोलो। एकले बात करो। हमारी हालत बहुत खराब होने लगी पानी के बारे में। देखो पानी नहीं छोड़ेगा तो हमें भी जाती है। वाटर बोर्ड जाती है। वाटर बोर्ड को इससे पहले तुम्हें इन्फॉर्मेशन दी है ऐसा हमारे पास प्रॉब्लम है? क्या करे तो वैसा करने लगी उन्होंने बोले गए तो क्या वाले पानी छोड़ने वाले क्या कहती भी बातें करने लगी। हमारा बेटा एकला है, उन्हें एकला से लड़ना, आदमी भी नहीं आते, कौन भी नहीं आते यहाँ, उन्हें एकला लड़ना भी क्या करना भाई। ऐसा हो तो उसी उन्हें एकला से उसके बारे में तुम सब जने आको, सब जने पानी बरोबर से टाइम से छोड़े तो अच्छा है, नहीं आते हमें वाटर बोर्ड जाती। तुम्हारा नाम बोलो। रसूल भी इतने ಯೋಗಾಪುರಕ್ಕೆ ಭಾಳ 15 ದಿನ ಐತ್ರಿ, ನೀರೇ ಇಲ್ಲ. ಟ್ಯಾಂಕರ್ಲೆ ಹಾಕಿಸ್ಕೊಂಡು ಇದ್ರ ಮಾಡಕತ್ತಿದ್ದೀವಿ ನಾವು. 4 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಇದು ಕಳಿಸ್ತೀರಿ, ಬಿಲ್ ತುಂಬ್ತೇವೆ. ನೀರಿಂದ ಭಾಳ ಹೈರಾಣ ಅದ ಇಲ್ಲಿ. ಎಲ್ಲ ಆಫೀಸರ್ ಹೇಳ್ತಾರ ಬಿಜಾಪುರ ನೀರಿನ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಈಗ ಯೋಗಾಪುರದಾಗ ನೀರಿನ ಪ್ರಾಬ್ಲಮ್ ಏನು ಇದನ್ನ ಇಲ್ರಿ, ನೀರಿಂದ ಅನುಕೂಲ ಇಲ್ಲ, ಒಂದ್ ಬೆವರ್ ಇಲ್ಲ, ಏನೂ ಇಲ್ಲ. ನೀರ್ ಕುಡ್ಕೊಂಡು ಜಡ್ ಬರಾಕತ್ತೇವ್ರಿ. ನೀರ್ ಹೆಂಗ್ ಮಾಡಾತ್ತೀರಿ ಈಗ? ಎಲ್ಲಿದ್ರಿ ರೊಕ್ಕ ಕೊಟ್ಟು ತರಿಸ್ತೇವೆ ಒಂದೊಂದು ಟ್ಯಾಂಕ್ ಇದು ನೀರ್ ಕಳಸಿಗಳು. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಕಲ ಹತ್ತೀರಿ. ಒಟ್ಟು 15 ದಿನಕ್ಕೊಮ್ಮೆ ನೀರು ಬಿಡ್ತಾರ್ರಿ. ಏನು ಮಾಡೋದ್ರಿ, ಸಣ್ಣ ಮಕ್ಕಳು ಮರಿ ಎಲ್ಲರೂ ಜಡ್ ಬಂದು ಬೆಳಾತಾರ್ರಿ. 10 ರೂಪಾಯಿ ಕೊಟ್ಟು ಕಿಶಿಂದ ಒಂದು ಫಿಲ್ಟರ್ ನೀರು ತಂದ್ರೆ ಒಂದು ದಿವಸ ಆಗೋದಿಲ್ಲ ರೀ ನಮ್ಗೆ. ಮತ್ತು ಏನು ಮಾಡೋದ್ರಿ, ವಾಟರ್ ಬಿಲ್ ಅಂತೂ ಕರೆಕ್ಟ್ ತಿಂಗಳ 2 ತಿಂಗಳು ಹೋಗೋದಿಲ್ಲ ರೀ, ಕಟ್ಕೊಂಡು ಹೋಗ್ತಾರ್ರಿ. ಮತ್ತು ಈಗ ನೀರು ಇರ್ಲಿಕ್ಕಂದ್ರೆ ನಾವು ಆ ಕಡೆ ರೊಕ್ಕ ತುಂಬೋದ್ರಿ, ಈ ಕಡೆ ರೊಕ್ಕ ತುಂಬೋದ್ರಿ, ಎಲ್ಲ ಕಡೆ ಬಡ್ರು ಏನು ಮಾಡ್ಬೇಕು ಹೇಳ್ರಿ ನೀವು. ಕೊಂಡು ರೊಕ್ಕ ಒಂದು ಟ್ಯಾಂಕರ್ ನೀರು ತರಿಸ್ಬೇಕಾದ್ರೆ 500ರಿಂದ 600 ರೂಪಾಯಿ ಐತ್ರಿ. ಮತ್ತು ದುಡಿದು ಯಾಕಡ್ರಿ ನಾವು ಎಲ್ಲ ರೊಕ್ಕಗೆ ನೀರು ಹಾಕಿದ್ರೆ ಮುಂದೆ ಮಾಡೋದು ಏನ್ರಿ ನಾವು ಹೇಳ್ರಿ. ಇದು ಈ ಕಾಯಮ್ದು ಇಷ್ಟೇ ಐತೆ ನೋಡ್ರಿ ನಮ್ಗೆ. ಯಾವಾಗಾದ್ರೂ ನೀರಿಂದ ಎಷ್ಟು ಸಮಸ್ಯೆನೇ ಐತ್ರಿ. ಹಿಂಗೆ ಒಂದು 4 ದಿವಸ ಸರಿಯಾಗಿ 2 ದಿನಕ್ಕೊಮ್ಮೆ ಬಿಟ್ಟ ನಡಿಗೆ ಮತ್ತೆ ಹೊಳೆ ಬಿಡುದೇ ಇಲ್ರಿ ನಮ್ಗೆ ಒಟ್ಟ ನೀರೇ ರೀ. ಹೋಗಿ ಬಂದೇವ್ರಿ, ರಗಡ್ ಸರ್ತೆ ಹೋಗ್ಯಾವ್ರಿ, ಒಟ್ಟರು ಒಣೆನವ್ರು ಕೂಡ್ಕೇಶಿಂದ ಹೋಗಿ ಬರ್ತೇವ್ರಿ ಮಾಡ್ತೇವ್ರಿ. ಮತ್ತೆ ಇವರು ಒಂದು 2 ದಿವಸ ಅವ್ರು ಹೇಳಾನ ಒಂದು 2 ದಿವಸ ಸರಿಯಾಗಿ ಬಿಟ್ಟಂಗೆ ಮಾಡ್ತಾರೆ, ಮತ್ತೆ ಹೊಳೆ ಅದೇ ಪ್ರಾಬ್ಲಮ್ ಐತ್ರಿ ನಮ್ಗೆ. ಹ್ಞೂ ರೀ, ಏನು ಮಾಡ್ಬೇಕು ಹೇಳ್ರಿ, ನೀವೇ ಹೇಳ್ಬೇಕಾಗ್ಯದ. ಎಲ್ಲ ವಾಟರ್ ಬೋರ್ಡಿಗೆ ಹೋಗ್ಯವ್ರಿ ನಾವು, ಏನು ಮಾಡೋದ್ರಿ ಈಗ. ಹೋದಾಗೊಮ್ಮೆ 2 ದಿವಸ ಚಂದಾಗಿ ಬಿಟ್ಟಂಗೆ ಮಾಡ್ತಾರೆ ರೀ, ಮತ್ತೆ ಹೊಳೆ ಅದೇ ಸಮಸ್ಯೆ ಐತ್ರಿ. ಹ್ಞೂ ಅದಾರ್ರಿ, ಅವ್ರು ಏನು ಮಾಡ್ಬೇಕು ಹೇಳ್ರಿ. ಅಷ್ಟೂರು ಜಡ್ ಬಂದ್ಬಿಟ್ಟಾರಿ ಓಣ್ಯಾಗ ಹುಡುಗರುಗಳು ನೋಡ್ರಿ. ನನ್ನ ಹೆಸರು ಪೂಜಾ ಪಾರ್ಗುಂಡ್ರಿ. ಇಲ್ರಿ, ಇಲ್ಲಿ ನೋಡೋದು ಯಾಕೆ ಹೆಂಗೆ ತೊಂದ್ರೆ ಮಾಡಾಕತ್ತೀರಿ ನೀವು? 15 ದಿವಸ ಆತು ನೀರಿಲ್ಲ, ಹುಡುಗರೆಲ್ಲರೂ ಮುಳ್ಕೊಳಕತ್ತಾರ. ಅದು ನೀರು ಕುಡದೆ ಮತ್ ನೀವು ಬಿಡೋರಿದ್ರೆ ಸರಿ ಬಿಡ್ಬೇಕಿಲ್ರಿ ನಿಮಗೆ. ಇದು ಎಷ್ಟು ದಿವಸದಿಂದ ಪ್ರಾಬ್ಲಮ್ ಐತಿ? 15-20 ದಿವಸ ಆತ್ರಿ ನೀರ ಇಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಐತಿ? ಬಾರಿ ಕಾಲ ನಾವು ಇದೊಂದು ಸುಟ್ಟು ಹಿಂಗ ಐತ್ರಿ ಇದು ಈ ಏರಿಯಾದಾಗ. ಇದ್ರ ಬಗ್ಗೆ ಏನಾದ್ರು ನೀವು ಆಫೀಸರ್ಗೆ ಹೋಗಿ ಭೇಟಿ ಅದು ಆಗಿರಿ? ಎಲ್ಲ ಹೋಗಿ ಬಿಡ್ರಿ, ಎಲ್ಲಾರು ಮಾಡ್ಯಾರ. ನಮ್ಗ ವ್ಯವಸ್ಥೆ ಇಲ್ಲ, ಎಲ್ಲ ತವಲೆ ಅನುಕೂಲ ಐತಿ. ಇಂಥ ತಾಂಡೆದಾಗೆಲ್ಲ ದುನಿಯಾ ನೀರ್ ಬರಾಕತ್ತಾವ. ಈಗ ನಿಮ್ ಮೆಂಬರ್ಗೆ ಏನಾದ್ರು ಹೇಳಿರಿ? ಮೆಂಬರ್ಗೆ ಹೇಳಿವಲ್ರಿ, ಎಲ್ಲಾರಿಗೂ ಹೇಳ ಬಿಟ್ಟಿವಿ. ಈಗ ಮುಂದೆ ನಳ ಸೀದಾ ಬಿಡ್ಲಿಕ್ಕಂದ್ರೆ ಏನ್ ಮಾಡ್ತೀರಿ? ಮತ್ತೇನ್ ಮಾಡೋದ್ರಿ, ಅಲ್ಲಿ ಹೋಗುದ್ರಿ, ಪ್ರದರ್ಶನ ಹೋರಾಟ ಮಾಡ್ತೀರಿ? ಮಾಡ್ತೀವಿ, ಅದ್ರಾಗ ಏನೈತಿ. ನಿಮ್ಮ ಹೆಸರು ಹೇಳ್ರಿ? ನಮ್ದು ಹೆಸರು ರೀ ಶಾಂತಾಬಾಯಿ ರೀ.